ನಮ್ಮ ಮನೆಯವರಲ್ಲಿ ರೋಡ್ ತುಂಬಾ ಎಲ್ಲ ದೀಪ ಹಚ್ಚಿದ್ರು. ಯಾಕೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ಇವ್ರೇನಪ್ಪ ಇವತ್ತು ಏನೋ ಪೂಜೆ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀರಾ? ಅದೇನಿಲ್ಲ ಕಂಡ್ರೆ, ನಮ್ ಕೈಯಲ್ಲಿರೋ ಕಂಕಣದ ದಾರನ ಬಿಚ್ಚಬೇಕಿತ್ತು. ಹಾಗೆ ಮದ್ವೆಲ್ ಹಾಕಿರೋ ಚಪ್ರನ ತೆಗಿಬೇಕು ಅಂತ ಚಪ್ರ ಗುಟ್ಟದ ಪೂಜೆ ಮಾಡ್ತಾ ಇದೀವಿ ನೋಡ್ರಿ. ನನ್ಗೆ ಇದ್ರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ಪೂಜೆ ಎಲ್ಲ ಮುಗ್ದಿದ್ದೆಲ್ಲ ಆದ್ಮೇಲೆ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಮಡ್ಲಕ್ಕೆ ಹಾಕುದ್ವಿ. ಅಲ್ಲ ಈ ಹುಡುಗಿ ನೋಡ್ರಿ ಬೆಳಗ್ಗೆ ಬಂದು, ಅಕ್ಕ ನಿಮ್ ಮದ್ವೆಗ್ ನಾನು ತುಂಬಾ ದಿನ ಸ್ಕೂಲ್ ರಜಾ ಹಾಕ್ಬಿಟ್ಟಿದೀನಿ, ಏನೇನ್ ಕ್ಲಾಸ್ ಮಾಡಿದಾರೆ ಅಂತ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಫೋನ್ ಇಸ್ಕೊಂಡು ಏನ್ ಅವತಾರ ಮಾಡ್ಯಾಳ ಅಂತ ನೀವೇ ನೋಡ್ರಿ. ಸುರ ಕಲ್ಯ ಮಾಟಾರು ಇವಳು ಯಾವ ಸಾಂಗ್ ಆಡಿದ್ಲು ಅಂತ ನಮ್ಗಂತೂ ಅರ್ಥ ಆಗಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ಇವತ್ತು ಸ್ವಲ್ಪ ಕೆಲಸ ಇತ್ತಂತಂದು ದಾವಣಗೆರೆಗೆ ಬಂದಿದ್ವಿ. ಎಲ್ಲ ಕೆಲಸ ಮುಗ್ದಿದ್ದಾದ್ಮೇಲೆ ಸೀದಾ ದಿವ್ಯಾಕರ್ ಮನೆಗೆ ಹೋದ್ವಿ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮಗ್ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ನಮ್ದು ಇವ್ರದ್ದು ಬಾಂಡಿಂಗ್ ಹೆಂಗಿದೆ ಅಂದ್ರೆ ಒಂಥರ ನಮ್ ಫ್ಯಾಮಿಲಿ ಮೆಂಬರ್ ಅಲ್ಲಿ ಇವರು ಒಬ್ರು ಆಗ್ಬಿಟ್ಟಿದಾರೆ ಅಂತ ಅನ್ಸ್ತಿದೆ. ನಮ್ದು ಅವ್ರದ್ದು ಬಾಂಡಿಂಗ್ ಒಂಥರ ಚೆನ್ನಾಗಿ ಕ್ರಿಯೇಟ್ ಆಗಿದೆ. ಈ ಬಾಂಡಿಂಗ್ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಅನ್ಕೋತೀನಿ ಅಷ್ಟೇ. ನಾವು ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ವಿ ಅಂತ ಅರ್ಶಿನ ಕುಂಕುಮ ಕೊಟ್ಟು ಮಡ್ಲಕ್ಕೆ ಹಾಕಿದ್ರು. ಆಮೇಲೆ ಅಲ್ಲಿಂದ ಸೀದಾ ಮನೆಗ್ ಬಂದ್ವಿ. ಆಮೇಲೆ ಮನೆಗ್ ಬಂದು ತಾಳಿ ಪೋಣಿಸ್ಬೇಕಿತ್ತಂತ ತಾಳಿ ಪೋಣಿಸ್ಕಂತ ಇದ್ದೆ. ಆಮೇಲೆ ತಾಳಿ ಎಲ್ಲ ಪೋಣಿಸಿದ್ದೆಲ್ಲ ಆದ್ಮೇಲೆ ನಮ್ಮ ಮನೆಯವ್ರ ಊರಲ್ಲಿ ಕಾರ್ತಿಕ ಹಬ್ಬ ಇದೆ ಅಂತಂದು ಅವ್ರ ಊರ್ ರೋಡ್ ತುಂಬಾ ಎಲ್ಲ ದೀಪ ಹಚ್ಕಂತ ಬರ್ತಾ ಇದ್ರು. ಅದಕ್ಕೆ ನಾವು ಕೂಡ ದೀಪ ಹಚ್ಚೋಣ ಅಂತ ಹೋಗಿದ್ವಿ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಊರ್ ರೋಡ್ ತುಂಬಾ ಎಲ್ಲ ದೀಪ ಹಚ್ಕೊಂಡು ಹೋಗೋದು. ಅದಕ್ಕೆ ನಾವು ಕೂಡ ದೇವ್ರಿಗೆ ಕೈ ಮುಗಿದ್ ದೀಪ ಹಚ್ಚಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.